ಆದ್ರೆ ಎಲ್ಲೊಂದು ವಿದ್ಯಾರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತ ನೋಡಿ. ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕನ್ನುವಂತ ವಿದ್ಯಾರ್ಥಿಗಳಿಗೆ ಖುಷಿ ವಿಚಾರ ನೋಡಿ. ನಮ್ಮೊಂದು ಭಾರತೀಯ ರಾಜ್ಯ ವಿದ್ಯುತ್ ಉತ್ಪಾದನಾ ನಿಗಮದಿಂದ ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ನೋಡಿ. ನೀವೇನಾದ್ರೂ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿತ್ತಪ್ಪ ಅಂದ್ರೆ ಅಥವಾ ಇನ್ನು ಮುಂದೆ ಮಾಡೋರ್ ಇತ್ತಪ್ಪ ಅಂದ್ರೆ ಅಂತ ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ಗೆ ಖುಷಿ ವಿಚಾರ. ಯಾಕಂದ್ರೆ ನಿಮ್ಗಾಗಿನೇ ಪೋಸ್ಟ್ ಅರ್ಜಿ ಕರೆದಿದ್ದಾರೆ. ಎಷ್ಟು ಹೇಳಿ 2163 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು. ಈ ಒಂದು ನೋಟಿಸ್ ಜಾರಿ ಮಾಡಿದಂತ ದಿನಾಂಕ 17ನೇ ತಾರೀಕು. ಸುಮಾರು 2 ದಿನ ಅಷ್ಟೇ ಆಯ್ತು ಈ ಒಂದು ನೋಟಿಸ್ ರಿಲೀಸ್ ಮಾಡಿ, ತುಂಬಾ ದಿನ ಕೂಡ ಆಗಿಲ್ಲ. 17ನೇ ತಾರೀಕದಂತೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಜುಲೈ 17ನೇ ತಾರೀಕು. ಕೆಲವು ಜನ ಈಗಾಗಲೇ ಇದ್ರ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿರ್ತೀರ, ಕೆಲವು ಜನ ಗೊತ್ತಿರೋದಿಲ್ಲ, ಇನ್ ಕೆಲವು ಜನರಿಗೆ ಗೊತ್ತಿರತ್ತೆ ಸಂಪೂರ್ಣವಾಗಿ ಈಗಲೇ ಅರ್ಜಿ ಸಲ್ಲಿಸಿರ್ತಾರ. ಇದು ಯಾವ ಒಂದು ರಾಜ್ಯದವರಿಗಿದೆ, ಅದ ನಂತರ ಎಷ್ಟು ವಿದ್ಯಾರ್ಹತೆ ಆಗಿರ್ಬೇಕು, ಏನೆಲ್ಲ ನೇಮಕಾತಿ ಪ್ರಕ್ರಿಯೆ ಇರತ್ತೆ, ಅದೇ ರೀತಿಯಾಗಿ ನಿಮ್ಮ ಒಂದು ವಯೋಮಿತಿ ಎಷ್ಟಾಗಿರ್ಬೇಕು, ಯಾವ್ಯಾವ ಪೋಸ್ಟ್ ಇದೆ ಒಂದೊಂದ ತಿಳಿಸ್ಕೊಟ್ಟಿದ್ದೇನೆ. ಆಸಕ್ತಿ ಇದ್ದಂತ ವಿದ್ಯಾರ್ಥಿಗಳು ವಿಡಿಯೋ ಕೊನೆತನಕ ನೋಡಿ, ಅರ್ಧ ನೋಡಿ ಮತ್ತೆ ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಅರ್ಜಿ ಸಲ್ಲಿಸಕ್ ಹೋದ್ರೆ ನಿಮ್ಗೆ ಆಗೋದಲ್ಲ. ಆದ ಕಾರಣ ವಿಡಿಯೋ ಕೊನೆತನಕ ನೋಡಿದ್ರೆ ಸಂಪೂರ್ಣ ಮಾಹಿತಿ ಪಡ್ಕೋತೀರ. ಅರ್ಧ ನೋಡಿ ಮತ್ತೆ ಏನಾದ್ರು ಕಮೆಂಟ್ ಮಾಡೋದು ಅದು ಬೇಡ. ಕೊನೆ ತನಕ ನೋಡಿ, ನಿಮ್ ಟೈಮ್ ವೇಸ್ಟ್ ಆಗೋದಿಲ್ಲ. 2-3 ನಿಮಿಷ ಇರತ್ತೆ. ಕೊನೆ ತನಕ ನೋಡಿ. ನಮ್ಮ ಒಂದು ಕರ್ನಾಟಕದವರು ಅವಕಾಶ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕುವಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ, ಬೇಡ ಅಂದ್ರೆ ಬಿಡಿ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನಮ್ಮ ಒಂದು ಭಾರತೀಯ ರಾಜ್ಯ ವಿದ್ಯುತ್ ನಿಗಮದಲ್ಲಿ ಅರ್ಜಿ ಕರೆದಿರುವಂತದ್ದು. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಪೋಸ್ಟ್ ಇಲ್ಲ, ಆಗ್ಲೇ ತಿಳಿಸ್ಕೊಡ್ತಾ ಇದೀನಿ ಮೊದಲಿಗೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಪೋಸ್ಟ್ ಖಾಲಿ ಅಲ್ಲ. ಮತ್ತೆ ಕೊನೆಯಲ್ಲಿ ಹೋಗಿ ಸರ್ ಈ ರೀತಿಯಾಗಿ ಆ ರೀತಿಯಾಗಿ ಅನ್ನೋಕೋಬೇಡಿ. ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಕೆಲಸ ಇರತ್ತೆ. ಹಾಗೆ ಏನು ಅಂತ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಕಲಿರುವಂತಹ ಪೋಸ್ಟ್ ಹೆಸರು ಮೊದಲನೇದಾಗಿ ರಾಜ್ಯ ವಿದ್ಯುತ್ ಒಂದು ನಿಗಮಕ್ಕೆ ಸಂಬಂಧಪಟ್ಟಂತೆ ಲಿಮಿಟೆಡ್ ದಲ್ಲಿ. ಇದರಲ್ಲಿ 3-4 ಪ್ರಕಾರ ಇರತ್ತೆ. ವಿದ್ಯುತ್ ನಿಗಮಗಳ ಹೆಸರು ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೇದಾಗಿ 150 ಪೋಸ್ಟ್ ಇರತ್ತೆ. ಯಾವ ಒಂದು ಸಂಸ್ಥೆ, ನಿರ್ವಾಹಕ ಸಂಸ್ಥೆ ಆಗ್ಬಹುದು, ವಿದ್ಯುತ್ ಅಧಿಕಾರಿ ಆಗ್ಬಹುದು, ಇನ್ನಿತರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಇರುವಂತದ್ದು. ಇಲ್ಲ ಅಜ್ಮೀರ್ ವಿದ್ಯುತ್ ನಿಗಮಕ್ಕೆ ಸಂಬಂಧಪಟ್ಟಂತೆ 2 ಪೋಸ್ಟ್ ಎಲ್ಲ. ಅದ ನಂತರ 66 ಟೋಟಲ್ ಆಗಿ ನಮ್ಮ ಒಂದು ಭಾರತದಲ್ಲಿ 2163 ಪೋಸ್ಟ್ ಖಾಲಿ ಇರತ್ತೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು. ಅದೇ ರೀತಿಯಾಗಿ ನಿಮ್ಮೊಂದು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ಸುಮಾರು 6 ವೆಬ್ಸೈಟ್ಗಳಿದ್ದಾವೆ. ಇದು ಮೊದಲನೇ ವೆಬ್ಸೈಟು, 2ನೇ ವೆಬ್ಸೈಟ್, 3, ಇದು 6 ವೆಬ್ಸೈಟ್ ಇದಾವೆ ಟೋಟಲ್ ಆಗಿ. ಇದರಲ್ಲಿ ಯಾವ್ದು ವರ್ಕ್ ಆಗತ್ತೆ ಆ ಒಂದು ವರ್ಕ್ ಮುಖಾಂತರ ಅಪ್ಲಿಕೇಶನ್ ಹಾಕಿ. ಅದೇ ರೀತಿಯಾಗಿ ನಿಮ್ಮ ಒಂದು ಅರ್ಹತೆಗಳು ಏನಾಗಿರ್ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಅರ್ಹತೆ ರೂಲ್ಸ್ಗಳು ಏನಾಗಿರ್ಬೇಕು. ಮೊದಲನೇದಾಗಿ ನಮ್ಮ ಒಂದು ಭಾರತದಲ್ಲಿ ವಾಸ ಮಾಡ್ತಿರ್ಬೇಕಾಗತ್ತೆ. ಆನ್ಲೈನ್ ಇರೋದ್ರಿಂದ ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಇಲ್ಲಿ ಕಲಿರುವಂತ ಪೋಸ್ಟ್ ತಂತ್ರಜ್ಞಾನ ಆಪರೇಟರ್ಸ್ ಹುದ್ದೆಗಳು ಮತ್ತು ಫ್ಲಾಂಟ್ ಅಟೆಂಡರ್ ಹುದ್ದೆಗೆ ಅಪ್ಲಿಕೇಶನ್ ಕರೆದಿರುವಂತದ್ದು. ತಂತ್ರಜ್ಞಾನ 1, 2, 3 ಈ ರೀತಿಯ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಈ ರೀತಿಯಾಗಿ ಇರತ್ತಲ್ಲ ಆ ಪೋಸ್ಟ್. ಅದ ನಂತರ ಆಪರೇಟರ್ ಹುದ್ದೆಗಳು ಮತ್ತು ಫ್ಲಾಂಟ್ ಅಟೆಂಡರ್ ಹುದ್ದೆಗಳಿಗೆ ಅರ್ಜಿ ಕರೆದಿರುವಂತದ್ದು. ಇದು ರಾಜಸ್ಥಾನ್ ರಾಜ್ಯ ವಿದ್ಯುತ್ ನಿಗಮ ಉತ್ಪಾದನಾ ಸಂಸ್ಥೆಯಲ್ಲಿ ಖಾಲಿ ಇರತ್ತೆ. ಅಪ್ಲಿಕೇಶನ್ ಹಾಕಿ. ಅದೇ ರೀತಿಯಾಗಿ ವಿದ್ಯಾರ್ಹತೆ ಏನಾಗಿರ್ಬೇಕಂದ್ರೆ ನಿಮ್ಮ ಒಂದು ಸೆಕೆಂಡ್ PUC ಆಗ್ಬಹುದು, ಅಥವಾ ನಿಮ್ಮ ಒಂದು ಡಿಪ್ಲೊಮಾ ಆಗ್ಬಹುದು, ಅಥವಾ ಡಿಗ್ರಿ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ. 17ನೇ ತಾರೀಕಿನಿಂದ ಕೊನೆಯ ದಿನಾಂಕ ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಇನ್ನು ವಯೋಮಿತಿ 18 ವರ್ಷದಿಂದ 28 ವರ್ಷದ ತನಕ ಅವಕಾಶ ಇರತ್ತೆ. ಒಂದು ಸಾರಿ 2026 ಒಳಗಾಗಿ ನಿಮ್ಮೊಂದು ವಯೋಮಿತಿಯನ್ನ ಲೆಕ್ಕಾಚಾರ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಅದೇ ರೀತಿಯಾಗಿ ನಿಮ್ಮ ಒಂದು ವಿದ್ಯಾರ್ಹತೆ ಬಗ್ಗೆ ದಿನಾಂಕ ನೋಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಿದೆ ಅಲ್ಲ, ಆಗಸ್ಟ್ 15ನೇ ತಾರೀಕು ಕೊನೆಯ ದಿನಾಂಕ. ಅದೇ ರೀತಿಯಾಗಿ ನಿಮ್ಮ ಒಂದು ವಿದ್ಯುತ್ ನಿಗಮ ಹೆಸರು ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಯಾವುದು ಏನು ಅಂತ ಹೇಳಿ. ಇನ್ನು ವಿದ್ಯಾರ್ಹತೆ ಆಗಲೇ ತಿಳಿಸ್ಕೊಟ್ಟಿರುವಂತೆ ನಿಮ್ಮ ಒಂದು ITI ಕಂಪ್ಲೀಟ್ ಮಾಡಿದವರು, ಅದ ನಂತರ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು, ಇಲ್ಲಿ 2-3 ಪ್ರಕಾರ ಇರೋದ್ರಿಂದ ಒಂದು ITI ಹುದ್ದೆಗಳು, ಆಪರೇಟರ್ ITI ಹುದ್ದೆಗಳು, ಅದ ನಂತರ ನಿಮ್ಮ ಒಂದು ಡಿಪ್ಲೊಮಾ ಈ ರೀತಿಯಾಗಿ ಸ್ಟೇಟ್ ಪವರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನೇಮಕಾತಿ ಇರತ್ತೆ. ಇನ್ನು ವಯೋಮಿತಿ 18ರಿಂದ 28 ಆಗಲೇ ತಿಳಿಸ್ಕೊಟ್ಟಿರುವಂತೆ. ಇನ್ನು ಅರ್ಧ ಶುಲ್ಕ ಕೂಡ ಇರತ್ತೆ. ಅರ್ಧ ಶುಲ್ಕ ಜನರಲ್ ಕಾರ್ಡ್ಸ್ದವರಿಗೆ 1000, ಅದ್ರ ಬಳಿಕ ನಿಮ್ಮ ಒಂದು SC ST ವರ್ಗದವರಿಗೆ, OBC ವರ್ಗದವರಿಗೆ 500 ರೂಪಾಯಿ. ಇನ್ನು ಆನ್ಲೈನ್ ಅಲ್ಲಿ ಮಾತ್ರ ಪಾವತಿ ಮಾಡ್ಬೇಕಾಗತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರ್ಬೇಕಂದ್ರೆ ಇವತ್ತು ತಂತ್ರಜ್ಞಾನ ಹುದ್ದೆಗಳಿಗೆ ಪೂರ್ವಭಾವಿ ಲಿಖಿತ ಪರೀಕ್ಷೆ, ಅದ ನಂತರ ನಿಮಗೆ ಸಂದರ್ಶನ, ಡಾಕ್ಯುಮೆಂಟ್ಸ್ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ ಇದೆಲ್ಲ ನಡೆಸಿ ನಿಮಗೆ ಆಯ್ಕೆ ಮಾಡ್ತಾರೆ. ಈ ರೀತಿಯಾಗಿ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ಫಾರ್ಮ್ ಏನಿದೆಲ್ಲ ಈಗ ಓಪನ್ ಆಗಿರತ್ತೆ. ರಾಜಸ್ಥಾನದಲ್ಲಿ ಅಪ್ಲಿಕೇಶನ್ ಹಾಕುವಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ
ಬೇಡ ಅಂದ್ರೆ ಬಿಟ್ಟು ಬಿಡಿ. ನಾನು ಮೊದಲಿಗೆ ತಿಳಿಸ್ಕೊಟ್ಟಿದ್ದೇನೆ, ರಾಜಸ್ಥಾನ್ ಬೇರೆ ಒಂದು ರಾಜ್ಯದಲ್ಲಿ ಅರ್ಜಿ ಕರೆದಿದ್ದಾರೆ ಅಂತೇಳಿ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅರ್ಜಿ ಕರೆದಿಲ್ಲ. ಇದು ಕೆಲವರಿಗೆ ಹೆಲ್ಪ್ ಆಗತ್ತೆ. ರಾಜಸ್ಥಾನದಿಂದ ನಮ್ಮ ಒಂದು ಕರ್ನಾಟಕದಲ್ಲಿ ಯಾರ್ಯಾರು ವಾಸ ಮಾಡ್ತಿದ್ದಾರಲ್ಲ ಅಂಥವ್ರಿಗೆ ಹೆಲ್ಪ್ ಆಗತ್ತೆ. ಅಂಥ ಒಂದು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ನಮ್ಮ ಒಂದು ಕರ್ನಾಟಕ ರಾಜ್ಯದ ತುಂಬಾ ಜನ ವಿದ್ಯಾರ್ಥಿ ಕಮೆಂಟ್ ಮಾಡಬಹುದು, ಸರ್ ನಮ್ಮ ಒಂದು ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದ ಬಗ್ಗೆ ಯಾಕೆ ತಿಳಿಸ್ಕೊಡ್ತಾರ ಅಂತ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದವರೇ ಬೇರೆ ಒಂದು ರಾಜ್ಯದಲ್ಲಿ ಓದೋದಕ್ಕೆ ಹೋಗಿದ್ದಾರೆ. ತುಂಬಾ ಜನರಿಗೆ ಆಶ್ಚರ್ಯ ಆಗಬಹುದು. ನಮ್ಮ ಒಂದು ಕರ್ನಾಟಕದ ಅಭ್ಯರ್ಥಿಗಳೇ ಬೇರೆ ಒಂದು ರಾಜ್ಯದಲ್ಲಿ ಓದ್ತಿದ್ದಾರೆ ಮತ್ತು ಓದೋದಕ್ಕೆ ಹೋಗಿದ್ದಾರೆ. ಅಂಥವ್ರಿಗೆ ಏನಾದ್ರು ಕರೆದಿತ್ತಂದ್ರೆ ತುಂಬಾ ಹೆಲ್ಪ್ ಆಗತ್ತೆ. ಅದೇ ಒಂದು ಕಾರಣಕ್ಕಾಗಿ ಒಟ್ಟಾರೆ ನಮ್ಮ ಒಂದು ಕರ್ನಾಟಕದವರಿಗೆ ಹೆಲ್ಪ್ ಆಗಲೇಬೇಕು. ಆಲ್ ಇಂಡಿಯಾದಲ್ಲಿರುವಂತ ಎಲ್ಲ ಒಂದು ಪೋಸ್ಟ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾನೆ ಇರ್ತಾನೆ. ನಮ್ಮ ಒಂದು ಕರ್ನಾಟಕ ರಾಜ್ಯದ ಬಗ್ಗೆ ಅಷ್ಟೇ ನೋಡಬಾರ್ದು, ಆಲ್ ಇಂಡಿಯಾದಲ್ಲಿ ಯಾವ ಒಂದು ಪೋಸ್ಟ್ ಅರ್ಜಿ ಕರೆದಿದ್ದಾರಲ್ಲ ಅದು ನಮಗೆ ಸಂಪೂರ್ಣ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ಎಲ್ಲ ಒಂದು ಕರ್ನಾಟಕ ರಾಜ್ಯ ಅಂದ್ರೆ ನಿಮ್ಗೆ ಸ್ವಲ್ಪ ಕಡಿಮೆ ಕರೀತಿರ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಕವರ್ ಮಾಡಿ ನಿಮ್ಗೆ ತಿಳಿಸ್ಕೊಡಲು ಪ್ರಯತ್ನ ಮಾಡ್ತಾ ಇರ್ತಾನೆ. ಮತ್ತು ಆಲ್ ಇಂಡಿಯಾದ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಆಲ್ರೆಡಿ ದಿನಾಲು ತಿಳಿಸ್ಕೊಡ್ತಾನೆ ಇರ್ತಾನೆ. ಯಾವೊಂದು ರಾಜ್ಯ, ಜಿಲ್ಲೆ ಎಲ್ಲ ಪ್ರತಿಯೊಂದು ಮಾಹಿತಿ. ಆದಷ್ಟು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮತ್ತೆ ಇನ್ನಷ್ಟು ಬೇರೆ ಒಂದು ರಾಜ್ಯ ಆಗ್ಬೋದು, ನಮ್ಮೊಂದು ಕರ್ನಾಟಕ ಆಗ್ಬೋದು, ಕರೆದ್ರೆ ನಮಗೆ ತಿಳಿಸ್ಕೊಡ್ತಾನೆ. ಈಗಾಗಲೇ ಕರ್ನಾಟಕ KSRTC ಇಲಾಖೆಯಲ್ಲಿ 12,000ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ಏನೆಲ್ಲ ಮಾಹಿತಿ ತಿಳ್ಕೊಂಡಿರ ಅಂತೇಳಿ ನನಗೆ ಗೊತ್ತಾಗಿದೆ. ಅದು ಯಾವಾಗ ಕರೀತಾರೆ ಎಲ್ಲ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಅದು ಇನ್ನೂ ತನಕ ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಳ್ಳಿ. ಮೇಲ್ಗಡೆ ಐಕಾರ್ಡ್ನಲ್ಲಿ ಹಾಕಿರ್ತೀನಿ, ಅಥವಾ ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಒಂದು ಜಿಲ್ಲೆ ಯಾವುದಂತ ಕಮೆಂಟ್ ಮಾಡಿ. ಆ ಒಂದು ಜಿಲ್ಲೆಯಲ್ಲಿರುವಂಥ ಯಾವ್ಯಾವ ಒಂದು ಸಂಸ್ಥೆ ಇದಾವೆ, ಇಲಾಖೆ ಇದಾವೆ, ಅಲ್ಲಿರುವಂಥ ಕಾಂಟ್ಯಾಕ್ಟ್ ನಂಬರ್ ಇರ್ತಾವೆ ಇಲಾಖೆದವ್ರದ್ದು. ಅಲ್ಲಿ ನಾನು ಕಾಲ್ ಮಾಡಿಕೊಂಡು ಯಾವಾಗ ಕರೀತೀರಾ ಏನು ಅಂತ ತಿಳಿಸ್ಕೊಡ್ತೇನೆ. ಕೆಲವು ಜನ ಫಾಲ್ತು ಮಂದಿ ಇರ್ತಾರೆ, ಏನು ನಿಮಗೆ ಕಮೆಂಟ್ ನೋಡ್ತಾ ಇರ್ತಾರೆ ಕೆಲವು ಜನ, ಅಂಥವ್ರಿಗೆ ರಿಪ್ಲೈ ಮಾಡಕ್ ಬರಲ್ಲ. ಯಾಕಂದ್ರೆ ಅವ್ರಿಗೆ ಬರೇ ಮನಿ ಕೂಳು ತಿನ್ನೋದು, ಬೇರೆದವ್ರು ಮಾತಾಡೋದು, ಮನಿ ಕೂಳು ತಿನ್ನೋದು ಬೇರೆದವ್ರದ್ದು, ಅದರ ಸಂಬಂಧ ಹುಟ್ಟಿರ್ತಾರೆ ಅವರು. ಬರೀ 24 ತಾಸು ಅದರ ಸಲುವಾಗೇನೆ ಮನಿ ಕೂಳು ತಿನ್ನೋದು, ಬೇರೆದವ್ರದ್ದು ಮಾತಾಡೋದು. ಇಷ್ಟಾದ್ರೆ ಮುಗಿಯುತ್ತೆ, ಹೊಟ್ಟೆ ತುಂಬತ್ತೆ. ಮತ್ತೆ ಸಾಯಂಕಾಲ ಹೋಗೋದು, ಮನೆಯಲ್ಲಿ ಬೇಯಿಸ್ಕೊಳ್ಳೋದು, ಮತ್ತೆ ಮನಿ ಕೂಳು ತಿನ್ನೋದು, ಬೇರೆಯವ್ರ ಜೊತೆ ಮಾತಾಡೋದು, ಇಷ್ಟೇ ಆತರ ಮುಗಿಯುತ್ತೆ. ಅವ್ರ ಜೀವನನೇ ಇಷ್ಟೇ. ಕೆಲವು ಜನ ಕಷ್ಟಪಟ್ಟು ಓದ್ತಿದಾರಲ್ಲ, ನಿಮ್ಮ ಒಂದು ಸ್ಟಡಿ ಹಾಗೇ ಇರಲಿ. ಸರ್ಕಾರದಿಂದ ಕರೆದೇ ಕರೀತಾರೆ. ಕರ್ನಾಟಕ ಸರ್ಕಾರಗೋಸ್ಕರ ವೇಟ್ ಮಾಡ್ತಾ ಇದಾರಲ್ಲ, ಕರೆದೇ ಕರೀತಾರೆ. ನಾನು ತಿಳಿಸ್ಕೊಡ್ತೇನೆ, ಹಾಗೆ ನೀವು ಅರ್ಜಿ ಸಲ್ಲಿಸುವಂತೆ. ಏನೇ ಡೌಟ್ ಇತ್ತು ಅಂದ್ರೆ ನನಗೆ ಇಷ್ಟದಲ್ಲಿ ಮೆಸೇಜ್ ಮಾಡಿ.